ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ಒಂದು ಸಲಾಡನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಈ ಬಾರ್ಲಿಯನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ ರೀ. ಒಂದು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಒಂದು 3 ವಿಜಿಲ್ ಮಾಡಿಸ್ಕೊಂಡು ಇದನ್ನು ಈ ಥರನೇ ಸಾಫ್ಟಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನೆ. ಇದಕ್ಕೆ ನೋಡ್ರಿ ಒಂದು ಇಷ್ಟು ದಪ್ಪ ಶುಂಠಿ ಅಂದರೆ ಒಂದು ಅರ್ಧ ಕಪ್ನಿಲ್ಲ, ಒಂದು 1/4 ಕಪ್ನಿ ಇದೆ ನೋಡ್ರಿ. ಒಂದು ಮೆಣಸಿನ್ಕಾಯಿ, ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನು ಇದು ಕಾಳು ಮೆಣಸಿನ ಪುಡಿ ಇದೆ ರೀ. ಅದನ್ನು ನಾನು ಇಲ್ಲೇ ಮನೆಯಲ್ಲೇ ಬಿಸಿ ಮಾಡಿಬಿಟ್ಟು ತರಿ ಕುಟ್ಟಿ ಇಟ್ಕೊಂಡಿದ್ದೀನಿ ರೀ. ಇವತ್ತು ಒಂದು ವೆಜಿಟೇಬಲು ಮತ್ತು ಇದೊಂದು ಬಾರ್ಲಿ ಅಕ್ಕಿ ಹಾಕಿ ಈ ಒಂದು ಹಾರ್ಟ್ ಪೇಷಂಟ್ ಇರ್ತಾರೆ ನೋಡ್ರಿ, ಅವರಿಗಾಗಿನೇ ಇದು ಒಳ್ಳೆ ಒಂದು ಮನೆಯ ಮದ್ದು ರೀ. ಅಂದರೆ ಫೈಬರ್ ಕಂಟೆಂಟು ತುಂಬ ಇರುವಂಥದ್ದು. ಮತ್ತು ಇದೇನು ಶುಂಠಿ ಇದೆ ನೋಡ್ರಿ, ಇದು ತುಂಬ ಆರೋಗ್ಯಕರವಾದಂಥದ್ದು ರೀ. ಇದರೊಳಗೆ ತುಂಬ ಅಂತಂದರೆ ನಮ್ಮದೇನು ಬ್ಲಡ್ಡು ಒಳಗೇನು ಕ್ಲಾಟ್ ಆಗ್ತದೆ ನೋಡ್ರಿ, ಅದೆಲ್ಲ ತಿಳಿಗೊಳಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಜೀರಿಗೆ ತಂಪು ಮತ್ತು ಕಾಳು ಮೆಣಸು ನಮಗೆ ಕಫಕ್ಕೆ ಮತ್ತು ಶೀತಕ್ಕೆ ಒಳ್ಳೆಯದು ನೋಡ್ರಿ. ಹಾಗಾಗಿ ನಾನು ಕಾಳು ಮೆಣಸು ಅರ್ಧ, ಜೀರಿಗೆ ಅರ್ಧ ಚಮಚ ತೊಗೊಂಡಿದ್ದೀನಿ ರೀ. ಪ್ಲೀಸ್ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದವರಿಗೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು. ಇವಾಗ ಶುರು ಮಾಡೋಣ ರೀ. ಇವಾಗ ನಾನು ಇಲ್ಲಿ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ರೀ. ಇದಕ್ಕೇ ನೋಡ್ರಿ 1.5 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ ರೀ. ತುಪ್ಪ ತಿಂದರೆ ನಡೀತದೆ, ತುಪ್ಪಕ್ಕೇನೇನು ಆಗಲ್ಲ ರೀ. ಹಾಗಾಗಿ ನಾನು ತುಪ್ಪವನ್ನು ಹಾಕೋತಾ ಇದ್ದೇನೆ. ನಾನು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ರೀ. ಈ ತುಪ್ಪಕ್ಕೆ ನೋಡ್ರಿ ಇವಾಗ ನಮ್ಮದು 1.5 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೇನೆ ರೀ. ಇದಕ್ಕೆ ನೋಡ್ರಿ ನಾವು ಇಟ್ಕೊಂಡಿರೋಂತಹ ಶುಂಠಿಯನ್ನು ಮತ್ತು ಅದು ಒಂದೇ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ ನೋಡ್ರಿ, ಅದನ್ನು ಸಹ ಹಾಕ್ತಾ ಇದ್ದೇನೆ ರೀ. ಸ್ವಲ್ಪನೇ ಇದು ಲೈಟಾಗಿ ಫ್ರೈ ಮಾಡಿದ್ರೆ ಸಾಕ್ರಿ. ಮತ್ತು ಇದಕ್ಕೆ ನೋಡ್ರಿ ಇವಾಗ ಸ್ವಲ್ಪನೇ ನಾನು ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ರೀ, ಅದನ್ನು ಸಹ ಹಾಕ್ಕೊಂಡಿದ್ದೇನೆ. ಇವು ಪೂರ್ತಿ ನಾವು ಅಡುಗೆ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಆ ಥರ ಇಲ್ಲರಿ, ಸುಮ್ಮನೆ ಜಸ್ಟ್ ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ ನೋಡ್ರಿ ಒಂದು ಕ್ಯಾಪ್ಸಿಕಮ್ಮನ್ನು ಹಾಕ್ತಾಯಿದ್ದೇನೆ. ಕ್ಯಾಪ್ಸಿಕಮ್ ಹಾಕೋದಾದ್ಮೇಲೆ ಇದಕ್ಕೆ ನೋಡ್ರಿ ಕ್ಯಾಬೇಜ್ ಬರುತ್ತೆ ನೋಡ್ರಿ, ಪರ್ಪಲ್ ಕಲರ್ ಬರ್ತದಲ್ಲ, ಅದನ್ನು ಹಾಕೋಬೋದು ರೀ, ಇದನ್ನು ಸಹ ಹಾಕೋಬೋದು. ಇವಾಗ ಇದೆಲ್ಲ ಹಾಕೊಂಡಾದ್ಮೇಲೆ ನೋಡ್ರಿ ಸ್ವಲ್ಪ ಹೊತ್ತಿಗೆ ನೋಡ್ರಿ ಇದೆಲ್ಲ ಚೆನ್ನಾಗಿ ಒಳ್ಳೆ ಕಲರ್ ಬರುತ್ತೆ ರೀ. ಇದು ನಾನು ಗ್ರೀನ್ ಕಲರ್ದು ಇದು ಕ್ಯಾಪ್ಸಿಕಮ್ ಹಾಕೊಂಡಿನಿ ರೀ. ನಿಮ್ಮ ಬಳಿ ಯೆಲ್ಲೋ ಕಲರ್ ಇರಲಿ, ರೆಡ್ ಕಲರ್ ಇರಲಿ ಎಲ್ಲ ಹಾಕ್ಕೊಳ್ಳಿ. ಪರ್ಪಲ್ ಕಲರ್ದು ಕ್ಯಾಬೇಜ್ ಇದ್ರೆ ಅದನ್ನೂ ಸಹ ಹಾಕೋಬೋದು ರೀ. ಇಲ್ಲಿ ನಾನು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ರೀ, ಒಂದು ಅರ್ಧ ತೊಗೊಂಡಿದ್ದೀನಿ. ಅಂದರೆ ಇದೆಲ್ಲ ಸೇಮ್ ಕ್ವಾಂಟಿಟಿಯಲ್ಲೇ ನಾನು ಮಾಡ್ತಾಯಿದ್ದೀನಿ ರೀ. ಇದು ಜಸ್ಟ್ ಒಂದು ನಿಮಿಷ, 1.5 ನಿಮಿಷ ಫ್ರೈ ಮಾಡಿದ್ರೆ ಸಾಕ್ರಿ. ಇವಾಗ ಇದಕ್ಕೆ ನೋಡ್ರಿ ನಾವು ಇಟ್ಕೊಂಡಿರುವಂಥ ಬಾರ್ಲಿಯನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ. ಮತ್ತು ಇದಕ್ಕೆ ನೋಡ್ರಿ ನಾವು ಜೀರಿಗೆ ಮತ್ತು ಕಾಳು ಮೆಣಸು ಇಟ್ಕೊಂಡಿದ್ದೆ ನೋಡ್ರಿ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ರೀ. ಇದನ್ನು ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ನೋಡ್ರಿ ಒಂದು ಸ್ವಲ್ಪನೇ ಒಂದು ಅರ್ಧ ಲಿಂಬೆಹಣ್ಣು ಸಹ ಹಿಂಡ್ತಾ ಇದ್ದೀನಿ ರೀ, ಅಂದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ ರೀ. ಇದು ತುಂಬ ಫ್ರೈ ಮಾಡೋದೇನು ಬೇಡ, ಸ್ವಲ್ಪ ಜಸ್ಟ್ 1 ನಿಮಿಷಗಳ ಕಾಲ ಇದನ್ನು ಈ ಥರ ಸಲಾಡ್ ಟೈಪು ತಿನ್ಬೇಕು ರೀ ಇದು. ಯಾಕಂದರೆ ಈಗ ಡಯಟ್ ಅದು ಮಾಡೋರು ಇರ್ತಾರೆ ನೋಡ್ರಿ, ಅವ್ರಿಗೂ ಸಹ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ರೀ. ಮತ್ತು ಇದಕ್ಕೆ ನೋಡ್ಬೋದು ರೀ ನಾನು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಅದು ಟೇಸ್ಟ್ ಇರುತ್ತೆ ಅಂತ ಹೇಳ್ರಿ. ಇವಾಗ ನೋಡ್ಬೋದು ರೀ ನಮ್ಮದು ಸ್ಟವನ್ನು ಆಫ್ ಮಾಡಿದ್ದೇನೆ. ನಮ್ಮದು ಸ್ವಲ್ಪನೇ ಹಾಫ್ ಫ್ರೈ ಅಂತಂದರೆ ಸ್ವಲ್ಪನೇ ಒಂದು 1/4 ಭಾಗ ಫ್ರೈ ಆಗಿದೆ ಅಷ್ಟೇ. ನಾನು ಇದನ್ನು ಕೆಳಗಡೆ ಇಳಿಸ್ತಾ ಇದ್ದೀನಿ ರೀ. ಇವಾಗ ನೋಡ್ರಿ ನಮ್ಮದು ರೆಡಿ ಆಯಿತು. ಇದು ನಾನು ಸ್ಪೆಷಲಾಗಿ ಅಂದರೆ ಹಾರ್ಟ್ ಪೇಷಂಟ್ಗಳಿಗೆ ಮತ್ತು ಡಯಟ್ ಮಾಡೋರ ಸಲಿಂದೆ ಮಾಡಿದ್ರಿ. ಈ ಥರ ಸಾಯಂಕಾಲ ಈ ಥರ ಒಂದು ಸಲಾಡ್ ಮಾಡ್ಕೊಂಡು ತಿಂದರೆ ಹೊಟ್ಟೆ ಫುಲ್ಲಾಗಿನೂ ಇರುತ್ತೆ ಮತ್ತು ಫೈಬರ್ ಕಂಟೆಂಟ್ನೂ ತುಂಬ ಇರುತ್ತೆ. ಹಾಗಾಗಿ ನಾನು ಇದನ್ನು ರೆಸಿಪಿಯನ್ನು ಶೇರ್ ಮಾಡೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.